ಇಂದೇ ಡೌನ್ಲೋಡ್ ಮಾಡಿ ಮತ್ತು ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನು ಈ ನಂದಿನಿ ಬೆಂಕಿಲಿ ಸುಟ್ಟೋದ್ಲು ಅನ್ಕೊಂಡ್ಯಾ? ಅಥವಾ ಇವಳು ಯಾಕೆ ಮತ್ತೆ ಮತ್ತೆ ಬದುಕಿ ಬರ್ತಾ ಇದ್ದಾಳೆ ಅಂತ ಅಂದ್ಕೋತಾ ಇದೀಯಾ? ನಿನ್ನ ಅಂತ್ಯ ನನ್ನ ಕೈಯಲ್ಲಿದೆ ಅಲ್ವಾ? ಅದಕ್ಕೆ ಏನಂದೆ? ದಾರಿಗೆ ಅಡ್ಡ ನಿಂತಿದ್ದೀನಿ ಅಂತನಾ? ತಪ್ಪು ದಾರಿ ತುಳಿದಿರೋ ನಿನಗೆ ನಾನು ಅಡ್ಡ ನಿಲ್ಲೇಬೇಕಲ್ವಾ ವಿಜಯಾಂಬಿಕಾ? ನಿನ್ನಿಂದಾಗಿ ನನ್ನ ಜೀವನನೇ ಹಾಳಾದ ಮೇಲೆ ನಿನಗೆ ಜೀವ ಭಯ ಅಂದ್ರೆ ಏನು ಅಂತ ತಿಳಿಸ್ಲೇಬೇಕು ಅಲ್ವಾ? ನಂದಿನಿ, ಕಡೆಗೂ ನನ್ನ ಮುಂದೆ ಬಂದು ನಿಂತಿದ್ಯಾ? ನಿನ್ನನ್ನ ಸಾಯಿಸ್ಬೇಕು ಅಂತ ಅಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದ್ರೂ ನನ್ನ ಮುಂದೆ ಬಂದು ನಿಂತಿದ್ಯಾ ಅಲ್ವಾ? ಯಾಕೆ? ನನ್ನ ಕೈಯಿಂದ ಸಾಯಕ್ಕೆ ಅಷ್ಟಿಷ್ಟನಾ? ನಿನ್ನ ಮಾತಲ್ಲಿ ಭಂಡತನ ಇದ್ರು ಧ್ವನಿಯಲ್ಲಿ ಭಯ ಎದ್ದು ಕಾಣ್ತಾ ಇದೆ. ನಿನ್ನ ಆಟಗಳೆಲ್ಲ ನನಗ್ ಚೆನ್ನಾಗ್ ಗೊತ್ತು ವಿಜಯಾಂಬಿಕಾ. ನೀನು ಮಾಡಿರೋ ಪಾಪಗಳೇನು ಒಂದಾ ಎರಡ? ನೀನು ಮಾಡಿರೋ ಅನ್ಯಾಯಗಳಿಗೆಲ್ಲ ಇನ್ನು ಮುಂದೆ ಉತ್ತರ ಸಿಗತ್ತೆ. ನಿನ್ನಿಂದಾಗಿ ನನ್ನ ಬದುಕೆ ಬೂದಿ ಆಯ್ತು. ಈಗ ಪಾಪ ಪೃಥ್ವಿ ಅಣ್ಣ, ಮನುಷ್ಯತ್ವ ಇದೆಯಾ ನಿನಗೆ? ಇಲ್ಲ, ನನಗ್ ಮನುಷ್ಯತ್ವ ಇಲ್ಲ, ನಾನು ರಾಕ್ಷಸಿನೇ. ಆ ಪೃಥ್ವಿನ ಕೊಂದಿರೋ ನನಗೆ ನಿನ್ನನ್ ಕೊಲ್ಲೋದೇನಷ್ಟು ಕಷ್ಟ ಅಲ್ಲ. ನಿನ್ನನ್ ಮಾತ್ರ ಅಲ್ಲ, ನಿನ್ನ ಗಂಡನ್ನ, ನಿನ್ನ ಮಗಳನ್ನ ಯಾರನ್ನೂ ಉಳ್ಸಲ್ಲ. ಈಗಾಗ್ಲೇ ನಿನ್ ಗಂಡನ ಜೀವನದಲ್ಲಿ ಏನೇನ್ ನಡೀತಿದೆ ಅಂತ ನಿನಗೆ ಗೊತ್ತಾಗಿರ್ಬೇಕಲ್ವಾ? ಛೀ, ನಾಚಿಕೆ ಆಗಲ್ವಾ ವಿಜಯಾಂಬಿಕಾ ನಿನಗೆ? ನಿಂದು ಎಂತ ಸಣ್ಣ ಬುದ್ಧಿ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ನನ್ನ ಗಂಡನ್ನ ಬೀದಿಗೆ ತರೋದಿಕ್ಕೆ ಏನೆಲ್ಲ ಪಿತೂರಿ ಮಾಡ್ತಿದ್ಯಾ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋದಿಲ್ಲ. ನನ್ನ ಗಂಡ ನನ್ನನ್ನ ದೂರ ಇಟ್ಟಿರಬಹುದು, ಆದ್ರೆ ನಾನು ಅವ್ರ ಮನಸ್ಸಿಂದ ಹೋಗಿರಲಿಲ್ಲ. ನನ್ನ ಗಂಡನ ಜೊತೆಯಾಗಿ ನಾನು ನಿಂತಿದ್ದೀನಿ. ಯಾರನ್ನ ನೀನು ಬೀದಿಗೆ ತರಬೇಕು ಅಂತ ಅಂದ್ಕೊಂಡಿದ್ಯೋ ನಿನ್ನ ಕಣ್ಣು ಮುಂದೆನೆ ಅವ್ರನ್ನ ಗೆಲ್ಲಿಸ್ತೀನಿ, ಮೆರೆಸ್ತೀನಿ. ಇದೆ ಈ ನಂದಿನಿ ಮುಂದೆ ಇರೋ ಮುಂದಿನ ಗುರಿ. ನೀನು ವೀರು ಜೊತೆ ನಿಂತ್ಕೋತೀಯಾ? ಏನು ಕನಸು ಕಾಣ್ತಿದ್ಯಾ? ಅದೆಲ್ಲ ಈ ಜನ್ಮದಲ್ಲಿ ನಡೆಯಲ್ಲ. ವೀರು ನಿನ್ನ ದ್ವೇಷಿಸ್ತಾನೆ. ನಿನ್ನ ಹೆಸರು ಕೇಳಿದ್ರೆ ಅವನು ಉರಿದು ಬೀಳ್ತಾನೆ. ಅಂಥದ್ರಲ್ಲಿ ನೀನು ಅವನ ಜೊತೆ ನಿಂತ್ಕೋತೀಯ? ಚಾನ್ಸೇ ಇಲ್ಲ, ಸಾಧ್ಯನೇ. ಅಂದ್ರೆ ಇಷ್ಟೊತ್ತು ನಡೆದಿದ್ದಲ್ಲ ರಮೇನ? ನಂದಿನಿ ನನ್ನನ್ನು ಮುಗಿಸೋ ಪ್ರಯತ್ನ ಮಾಡ್ತಿದ್ದಾಳ? ಅವಳು ಹೇಳಿದ್ದೆಲ್ಲ ನಿಜನಾ? ಹಾಗೊಂದು ವೇಳೆ ನಿಜ ಆದ್ರೆ ನಾನೇನ್ ಮಾಡ್ಲಿ? ಏನ್ ಮಾಡ್ಲಿ? ನನ್ನ ಗಂಡನ ಜೊತೆಯಾಗಿ ನಾನು ನಿಂತಿದ್ದೀನಿ. ನಿನ್ನ ಅಂತ್ಯ ನನ್ನ ಕೈಯಲ್ಲಿದೆ ಅಲ್ವಾ? ಅದಕ್ಕೆ ಅದೆಲ್ಲ ಸುಳ್ಳು ಸುದ್ದಿ ಸಾಹೇಬ್ರೆ, ಅದಕ್ಕೆ ನಾನೇನು ಮಾತಾಡಲ್ಲ. ಸತ್ಯ ಗೊತ್ತಾಗೇ ಆಗುತ್ತೆ. ಸರಿ ಸರಿ, ನಾನು ಫ್ರೀ ಮಾಡಿಕೊಂಡು ಫೋನ್ ಮಾಡ್ತೀನಿ. ಹಲೋ, ಇದೇನಿದು? ನಿಮ್ಮ ಬಗ್ಗೆ ತುಂಬಾ ಆರೋಪಗಳು ಬರ್ತಾ ಇದೆ. ಸಾರಿ, ನಾನು ಅದಕ್ಕೆಲ್ಲ ಈಗ ಉತ್ತರ ಕೊಡೋಕ್ಕಾಗಲ್ಲ. ಯಾರೋ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂದರೆ ನಾನು ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ರೇನ್ರಿ. ಸರಿ, ಓಕೆ, ನಾನು ಚೆಕ್ ಮಾಡ್ತೀನಿ. ಹಲೋ, ಯಾರು ಹೇಳಿದ್ದು? ಯಾರು ನಿಮ್ಗೆ ಹೇಳಿದ್ದು ಅಂತ? ಯಾರ್ಯಾರೋ ಹೇಳಿದ್ನ ಕೇಳ್ಕೊಂಡು ಟೆಲಿಕಾಸ್ಟ್ ಮಾಡಬೇಡಿ. ಸಾಕ್ಷಿ ಇಲ್ಲದೆ ಆರೋಪನೂ ಮಾಡಬೇಡಿ.
ಗಾಳಿ ಸಿದ್ದನ್ನ ಪ್ರಸಾರ ಮಾಡೋದಕ್ಕಲ್ಲ ನ್ಯೂಸ್ ಮೀಡಿಯಾ ಇರೋದು. ಆಯ್ತಾಯ್ತು, ನಮ್ಗೇನ್ ಮಾಡ್ಬೇಕು ಅಂತ ಗೊತ್ತಿದೆ, ಕಟ್ ಮಾಡಿ. ಸುರೇಂದ್ರ, ಮೀಡಿಯಾದವ್ರ ಹತ್ರ ಸ್ವಲ್ಪ ಕೂಲಾಗಿ ಮಾತಾಡೋ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇದನ್ನೇನು ಕೆಲಸ ಅಂತಾರ ಅಣ್ಣ? ರೀ, ಯಾಕೆ ಹೀಗೆಲ್ಲ ಆಗ್ತಿದೆ? ಟಿವಿ ಆನ್ ಮಾಡಿದ್ರೆ ಸಾಕು, ಬರೀ ಇದೇ ನ್ಯೂಸು. ಬೆಳಿಗ್ಗೆ ನ್ಯೂಸ್ ಪೇಪರಲ್ಲೂ ಅದೇ ನ್ಯೂಸ್ ಬಂದಿದೆ. ಗೊತ್ತಿರೋರು, ರಿಲೇಟಿವ್ಸು ಎಲ್ಲ ಕಾಲ್ ಮಾಡ್ತಿದ್ದಾರೆ. ಏನಾಗ್ತಿದೆ ರೀ? ಸಾರಿನಮ್ಮ, ಈ ರಾಜಕಾರಣಿ ಮನೆಯಲ್ಲಿ ಮನೆಯವ್ರಿಗೆಲ್ಲ ಇದೆಲ್ಲ ತಪ್ಪಿದ್ದಲ್ಲ. ಚೇಚೆ, ನಾನು ಹಾಗೆ ಹೇಳಲಿಲ್ಲ ಬಾವಾ. ಇದರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತಿರ್ಬೋದು ಅಂತ ಅನ್ಕೊಂಡೆ ಅಷ್ಟೇ. ಅಣ್ಣ, ಸ್ವಲ್ಪ ಹೊತ್ತು ಮೊಬೈಲ್ ಸ್ವಿಚ್ ಆಫ್ ಮಾಡು. ಯಾರ ಹತ್ರನೂ ಮಾತಾಡಕ್ಕೆ ಹೋಗ್ಬೇಡ. ನೀನು ಮೊಬೈಲ್ ಸ್ವಿಚ್ ಆಫ್ ಮಾಡೋದ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಮೊಬೈಲ್ ಸ್ವಿಚ್ ಆಫ್ ಮಾಡಲಿ? ನಾನು ಪ್ರಾಮಾಣಿಕವಾಗಿದ್ದೀನಿ. ಗಂಗಾಧರ ಮೂರ್ತಿಯ ಏಕೈಕ ಅಳಿಯ ನಾನು, ಅವ್ರ ಶಿಷ್ಯ ನಾನು. ನಾನು ಹೆದರ್ಕೊಂಡ್ರೆ ಅವ್ರಿಗೆ ಮರ್ಯಾದೆ ಇರುತ್ತಾ? ದೊಡ್ಡ ಯಜಮಾನರು ನೋಡಕ್ಕೆ ಇಡೀ ವಿಧಾನಸೌಧನೇ ಬರ್ತಾ ಇತ್ತು. ಅಂತ ಮಹಾನ್ ಭಾವ ಅವರು. ಅವ್ರ ಬಾಯಲ್ಲಿ ಪಾಠ ಕಲ್ತವನು ನಾನು. ಅವ್ರ ನೆರಳಲ್ಲಿ ರಾಜಕೀಯಕ್ಕೆ ಬಂದವನು ನಾನು. ನಾನು ಹೆದರಿದ್ರೆ ಅನ್ಯಾಯನೇ ಕೇಕೆ ಹಾಕೊಂಡು ನಗುತ್ತೆ. ನಗು ಯಾವಾಗಲೂ ಪ್ರಾಮಾಣಿಕವಾದವ್ರ ಮುಖದ ಮೇಲೆ ಇರಬೇಕು. ಇಂಥ ಪಿತೂರಿಗಳಿಗೆಲ್ಲ ನಾನು ಹೆದರಲ್ಲ. ನೋಡು ಸುರೇಂದ್ರ, ನನ್ನನ್ನು ಜನ ಬೆಳೆಸಿದ್ದಾರೆ. ನನ್ನನ್ನು ಕೆಡವಕ್ಕೂ ಅವರೇ ಮನಸ್ಸು ಮಾಡಬೇಕು. ಇಂಥ ಪಿತೂರಿ ಮಾಡೋರಲ್ಲ. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ನನಗೂ ಧೈರ್ಯ ಬರ್ತಿದೆ ಅಣ್ಣ. ಆದರೆ ಇಂಥ ಸಿಚುವೇಶನಲ್ಲೂ ಇಂಥ ಗಟ್ಟಿ ಗುಂಡಿಗೆ ಇಟ್ಕೊಂಡು ಮಾತಾಡ್ತಿದೆಯಲ್ಲ, ಅದು ನಿನ್ನಿಂದ ಮಾತ್ರ ಸಾಧ್ಯ ಅಣ್ಣ. ಸುರೇಂದ್ರ, ನಿಜವಾಗ್ಲೂ ಜನರ ಸೇವೆ ಮಾಡಬೇಕು ಅಂತ ಬಂದಿರೋ ಅನ್ಕೋಣ ನಾನು. ನನಗೆ ಅದೃಷ್ಟ ಇದ್ದರೆ ಅವ್ರ ಸೇವೆ ಮಾಡ್ತೀನಿ, ಇಲ್ಲದೇ ಇದ್ದರೆ ನನ್ನ ಮನಸ್ಸಾಕ್ಷಿ ಮಾತು ಕೇಳಿಕೊಂಡು ಸುಮ್ಮನಿದ್ದು ಬಿಡ್ತೀನಿ. ನನಗೆ ಎರಡರಲ್ಲೂ ಖುಷಿ ಇದೆ. ಜೀವನದಲ್ಲಿ ನನಗೆ ಎರಡೇ ದಾರಿ ಇರೋದು. ಇನ್ಯಾಕೆ ಭಯ ಪಡಲಿ? ಸರಿ ಅಣ್ಣ, ಹಾಗಿದ್ರೆ ನಮಗೂ ಸಮಾಧಾನ. ಆ ಹೊಸ ರೆಸಿಡೆನ್ಷಿಯಲ್ ಸ್ಕೂಲ್ ಬಗ್ಗೆ ಇವತ್ತು ಮೀಟಿಂಗ್ ನಡಿಬೇಕಿತ್ತು. ಆಚೆ ಹೋಗೋಕ್ಕಾಗ್ತಾ ಇಲ್ಲ. ಪರವಾಗಿಲ್ಲ ಅಣ್ಣ, ಅವ್ರನ್ನೆಲ್ಲ ಇಲ್ಲಿಗೆ ಕರೆಸ್ತೀನಿ. ಕೂಗಾಡೋರು ಕೂಗಾಡ್ತಾನೆ ಇರಲಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ವೆರಿ ಗುಡ್. ಇಂಥ ಬುದ್ಧಿ ಇದ್ರೇನೆ ರಾಜಕೀಯದಲ್ಲಿ ಇರೋಕ್ಕಾಗೋದು, ಬೆಳೆಯೋಕ್ಕಾಗೋದು.